ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ. ಇವತ್ತು ಅತಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ತುಂಬ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಮಕ್ಕಳ ಲಂಚ್ ಬಾಕ್ಸ್ಗಾಗಿರ್ಬೋದು, ಆಮೇಲೆ ಟ್ರಾವೆಲಿಂಗ್ ಟೈಮಲ್ಲಿ ಕ್ಯಾರಿ ಮಾಡೋದಕ್ಕಾಗಿರ್ಬೋದು. ತುಂಬ ಚೆನ್ನಾಗಿರೋವಂಥ ಒಂದು ಚಪಾತಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈ ಸಬ್ಸಿಗೆ ಸೊಪ್ಪು ಒಂದು ಅರ್ಧ ದೊಡ್ಡ ಕಟ್ಟಲ್ಲಿ ಒಂದು ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ತೊಳೆದ್ಬಿಟ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಿದ್ದೀನಿ. ಆಮೇಲೆ ಒಂದು 100 ಗ್ರಾಮಷ್ಟು ಪನ್ನೀರನ್ನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 4 ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋದಾದರೆ ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು, ಇಲ್ಲ ಚಿಲ್ಲಿ ಫ್ಲೇಕ್ಸ್ ಒಣಮೆಣ್ಸಿನ್ಕಾಯಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾರಲ್ಲ ಅದನ್ನು ಹಾಕ್ಕೊಳ್ಬೋದು. ಉಪ್ಪು 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನೀಗ ಕಲಿಸ್ಕೊಳ್ಳೋದು, ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಕಟ್ಟು ಸಬ್ಸಿಗೆ ಸೊಪ್ಪು, 100 ಗ್ರಾಮಷ್ಟು ಪನ್ನೀರ್ ಇಷ್ಟು ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕು, ಒಟ್ಟಿಗೆ ಹಾಕಬಾರ್ದು. ಪನ್ನೀರ್ ತುರಿದು ಹಾಕ್ಕೊಳ್ಬೋದು, ಇಲ್ಲ ಈ ಥರ ಪುಡಿ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು. ಹಿಟ್ಟು ಕಲಸಿದ್ದಾಯಿತು. ಇದನ್ನು ಒಂದು ಅರ್ಧ ಗಂಟೆ ಸೆಟ್ ಆಗೋದಕ್ಕೆ ಬಿಟ್ಟರೆ ಚಪಾತಿ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಈ ಥರ ಇಷ್ಟು ಸಾಫ್ಟಾಗಿ ಕಲಸಿದ್ದೀನಿ. ರೆಗ್ಯುಲರ್ ಚಪಾತಿ ಹಿಟ್ಟನ್ನು ಕಲಸೋ ಹದದಲ್ಲೇ ಕಲಸಿದ್ದೀನಿ. ಈಗ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡೋಣ. ಚಪಾತಿಗೆ ಹಿಟ್ಟು ಕಲಸಿ ಮಿನಿಮಮ್ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ಅಂತ ಹೇಳಿದ್ದೆ. 1 ಅವರೇ ಆಗಿದೆ. ಚೆನ್ನಾಗಿ ನೆಂದಿರುತ್ತೆ, ನೆಂದಷ್ಟು ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಇಷ್ಟು ಹಿಟ್ಟು ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಕೈಗೆ ಒಂಚೂರು ಏನು ಮೆತ್ಕೊಳ್ಳಲ್ಲ. ಈಗ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಳ್ಳೋದು. ಇದನ್ನು ಹೀಗೆ ಪ್ಲೈನಾಗಿ ಲಟ್ಟಿಸ್ಬಿಟ್ಟು ಮಾಡ್ಬೋದು, ಇಲ್ಲ ಸಾಟಿ ಹಾಕಿ ಮಡಿಸ್ಬಿಟ್ಟು ಮಾಡಿದ್ರೆ ಪದ್ರ ಬಿಟ್ಕೊಳ್ಳುತ್ತೆ, ತುಂಬ ತಿನ್ನುವಾಗ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ. ಇದರ ಶೆಲ್ಫ್ ಲೈಫ್ ಅಂದರೆ 2 ದಿವಸ ಇಟ್ಕೊಂಡು ತಿನ್ಬೋದು. ಸೊ ಟ್ರಾವೆಲ್ ಮಾಡಬೇಕಾದ್ರೆ, ಟ್ರೈನಲ್ಲಿ ಹೋಗಬೇಕಾದ್ರೆ, ಇಲ್ಲ ಏನಾದ್ರು ಕ್ಯಾರಿ ಮಾಡಬೇಕು ಅಂದಾಗ ಇದನ್ನು ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಸ್ವಲ್ಪ ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ. ಪನ್ನೀರೆಲ್ಲ ಹಾಕಿರ್ತೀವಿ, ಸಬ್ಸಿಗೆ ಸೊಪ್ಪು ಹಾಕಿರ್ತೀವಿ, ಆರೋಗ್ಯ ದೃಷ್ಟಿಯಿಂದನೂ ಚೆನ್ನಾಗಿರುತ್ತೆ. ನೆಂಚ್ಕೊಳ್ಳೋಕ್ಕಂತೂ ಏನು ಬೇಕು ಅಂತಲೇ ಇಲ್ಲ. ಇದಕ್ಕೆ ಎಲ್ಲನೂ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ಬೋದು, ಇಲ್ಲ ಉಪ್ಪಿನಕಾಯಿ ಚಟ್ನಿ ಪುಡಿ ಯಾವುದಿದ್ರೂ ನಡೆಯುತ್ತೆ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಇದು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಬರುತ್ತೆ, ಹಾಗಾಗಿ ಹಸಿಮೆಣಸಿನ್ಕಾಯಿ ಹಾಕಿದೆ. ಹಸಿಮೆಣಸಿನ್ಕಾಯಿ ಅವಾಯ್ಡ್ ಮಾಡಬೇಕು ಅನ್ನೋದಿದ್ದರೆ ಅಚ್ಕಾರದ ಪುಡಿನೂ ಹಾಕ್ಕೊಳ್ಬೋದು. ಸ್ವಲ್ಪ ಬಣ್ಣ ಚೆನ್ನಾಗಿರುತ್ತೆ ಹಸಿರುಗೆ ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ, ಇಲ್ಲದ್ರೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಬೋದು. ಈಗ ಲಟ್ಸಿದ್ದಾಯಿತು, ಇಷ್ಟು ತೆಳ್ಳಗೆ ಲಟ್ಸಿದ್ದೀನಿ. ಇದೇ ಶೇಪಲ್ಲೇ ಬೇಯಿಸ್ಕೋಬೋದು ಬೇಕಂದರೆ, ಇಲ್ಲ ಎಲ್ಲ ಒಂದೇ ಸೈಜು ಒಂದೇ ಶೇಪಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಈ ಥರ ಒಂದು ಮುಚ್ಚಳದಲ್ಲಿ ಶೇಪ್ ತೆಗೆದುಬಿಟ್ಟು ಬೇಯಿಸಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಹೆಂಚು ಬಿಸಿಯಾಗಿದೆ, ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬೇಯುತ್ತೆ. 2 ಕಡೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಚ್ಚಿ 2 ಕಡೆ ಬೇಯಿಸ್ಕೊಳ್ಬೇಕು. ಹಿಟ್ಟು ಕಲಿಸುವಾಗ ಒಂದು ತೊಟ್ಟೆ ಎಣ್ಣೆನೂ ಹಾಕಲಿಲ್ಲ.
ಸೊ ಬೇಯಿಸುವಾಗಷ್ಟೇ ಸ್ವಲ್ಪ ಎಣ್ಣೆ ಹಚ್ಚೋದು, ಹಾಗಾಗಿ ಇದು ತುಂಬ ಎಣ್ಣೆ ಎಲ್ಲ ಜಾಸ್ತಿ ಉಪಯೋಗಿಸಿರುವಂಥ ಅನ್ಹೆಲ್ತಿ ಫುಡ್ಡು ಆಗಲ್ಲ. ತಿನ್ನೋಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ರುಚಿಯಾಗಿರೋ ಸ್ಪೈಸಿ ಚಪಾತಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ನಾನು ಈರುಳ್ಳಿ ಚಟ್ನಿ ಮಾಡಿದ್ದೀನಿ. ನೆಂಚ್ಕೊಳ್ಳೋಕ್ಕೆ ಏನೂ ಬೇಕಿಲ್ಲ ಅಂತಲೂ ಹೇಳಿದ್ದೆ. ಬೇಕೇ ಬೇಕು ಅಂದರೆ ಏನಾದ್ರು ಒಂದು ಚಟ್ನಿ ಮಾಡ್ಕೊಳ್ಬೋದು, ಕಾಯಿ ಚಟ್ನಿ ಮಾಡ್ಕೊಳ್ಬೋದು, ಇಲ್ಲ ಚಟ್ನಿ ಪುಡಿ, ಉಪ್ಪಿನಕಾಯಿ, ತುಪ್ಪ, ಮೊಸರು ಯಾವುದಾದ್ರೂ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿಗೆ ಒಂಚೂರು ತುಪ್ಪ ಹಾಕಿದ್ದೀನಿ, ಸಖತ್ ಟೇಸ್ಟ್ ಇರುತ್ತೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.